ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಏಪ್ರಿಲ್ 21ನೇ ತಾರೀಕು ನಮ್ಮ ರೇಖಿ ಕ್ಲಾಸಸ್ ಇದೆ. 4 ದಿವಸದ ಕ್ಲಾಸಸ್ಸು. ಕೇವಲ 899 ರೂಪಾಯಿಗೆ 4 ಡೇ ಕ್ಲಾಸ್ ಇರುತ್ತೆ. ರೇಖಿ ಬಗ್ಗೆ ಕಲಿಬೇಕು ಮತ್ತು ಕ್ರಿಸ್ಟಲ್ ಬಗ್ಗೆ ಕಲಿಬೇಕು ಸೇರಿ. ಹಾಗೆ ನಮ್ಮ 107ನೇ ಬ್ಯಾಚು ಮೇ 17ನೇ ತಾರೀಕು. ಕರೆಗಳನ್ನ ತೊಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ಹೊಲ ತಗೋಬೇಕಲ್ಲ, ಒಂದು 10 ಎಕರೆ ಆಸನಿಲ್ಲ, ಕೇಳಬೇಕಿತ್ತು. ಹೊಲ ಅಂದ್ರ ಪ್ರಾಫಿಟ್ ತಗೋಬೇಕಾಗಿತ್ತು, ಒಂದು 10 ಎಕರೆ ಜಮೀನ್ ತಗೋಬೇಕಂದಿತ್ತು. ಆಯ್ತು, ತಗೊಳ್ಳಿ. ಸಂಖ್ಯಾಶಾಸ್ತ್ರ 5 ಗುರುಜಿ. 5 ಪ್ರಾಪರ್ಟಿ. 4ನೇ ಮನೆ ಬರುತ್ತಾ ನೋಡೋಣ. 4ನೇ ಮನೆ 12. ಓಕೆ, 12 ಅನ್ನೊಂದು ಕೃಷಿ. ಬಟ್ ಆದರೆ ಒಣಭೂಮಿ ಸಿಗುತ್ತೆ. ಅಂದರೆ 12ನೇ ಮನೆ ಅಂದರೆ ಡ್ರೈ ಲ್ಯಾಂಡು, ಅಂದರೆ ಕಲ್ಟಿವೇಟೆಡ್ ಲ್ಯಾಂಡು. ಅಂದರೆ ನೀವು ಹೋಗ್ಬಿಟ್ಟು ಅಲ್ಲಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಕ್ಕಂಥ ಸಿಗುತ್ತೆ ಅಂತ ಹೇಳ್ತೀವಿ. 12ನೇ ಮನೆ ಬೇಸಿಕಲಿ ಅನ್ಟಿಲ್ಟೆಡ್ ಲ್ಯಾಂಡ್ ಅಂತ ಕರೀತಾರೆ, ಮರುಭೂಮಿ ಅಂತ ಕರೀತಾರೆ, ಅಥವಾ ಡ್ರೈ ಲ್ಯಾಂಡ್ ಅಂತ ಕರಿಬೋದು. ಅಥವಾ ಏನೂ ಮಾಡಿಲ್ಲ, ಏನೂ ಹಾಕಿಲ್ಲ, ಅಲ್ಲಿ ಫಲವತ್ತಾಗಿರ್ತಕ್ಕಂಥದ್ದು ಏನೂ ಇರಲ್ಲ. ನೀವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಾದ್ಮೇಲೆ ಲಾಭ ಬರುತ್ತೆ ಖಂಡಿತ. ಯು ಕ್ಯಾನ್ ಗೋ ಹೆಡ್. ಬಟ್ ಅಂಡರ್ಗ್ರೌಂಡ್ ಇದೆ, ಕಷ್ಟ ಜಾಸ್ತಿ ಬೀಳಬೇಕು, ಆಮೇಲೆ ಲಾಭ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ. ಹಲೋ, ಹೇಳಿ ಗುರುಜಿ. ನಮಸ್ಕಾರ. ಹೇಳಿ ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಜಿ. ಹೌದು. ಗುರುಜಿ, ಪ್ರಶ್ನಾಶಾಸ್ತ್ರ ಗುರುಜಿ. 1 to 240 ನಂಬರ್ ಹೇಳಿ. 76 ಗುರುಜಿ. 76. ಗುರುಜಿ. ಏನು ವಿಚಾರ? ಗುರುಜಿ, ಡಿಗ್ರಿ ಮುಗೀತು, ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಲಾ ಇಲ್ಲ ಯಾವ್ದಾದ್ರು ಪ್ರೈವೇಟ್ ಕಂಪ್ನಿ ಹೋಗ್ಲಾ ಅಂತ ಕೇಳ್ಬೇಕು. ಓಕೆ, ಯಾವ ಏನಲ್ಲಿ ಹೋದ್ರೆ ಕರೆಕ್ಟ್ ಆಗಿರುತ್ತೆ ಅಂತ. ಹತ್ತನೇ ಮನೆ ಬರಬೇಕಿಲ್ಲಿ ಜಾಬ್ಗೆ. 10ನೇ ಮನೆ ಜಾಬಲ್ಲಿ ಬಂದಿಲ್ಲ. ರಾಹುವಿನ ಗ್ರಹ, ಗುರುವಿನ ನಕ್ಷತ್ರ, ರಾಹುವಿನ ಸಬ್ಲಾರ್ಡ್. ಸೊ ಎಲ್ಲೂ ಕೂಡ ಸೂರ್ಯ ಬಂದಿಲ್ಲ. ಸೂರ್ಯ ಅಥವಾ ಚಂದ್ರ ಬರಬೇಕು. ಸೂರ್ಯ ಚಂದ್ರ ಬಂದಿಲ್ಲ ಅಂದರೆ 10ನೇ ಮನೆ ಯಾರು ಬರಬೇಕು. 10ನೇ ಮನೆ ಅಂಡರ್ಗ್ರೌಂಡಲ್ಲಿ ಬಂದಿದೆ, ಬಟ್ ನಿಧಾನಕ್ಕೆ ಸಕ್ಸಸ್ ಬರುತ್ತೆ. ಆದರೆ ಪ್ರೈವೇಟಲ್ಲಿ ಟೆಕ್ನಿಕಲ್ ಸೈಡು ಅಥವಾ ಕಾಮರ್ಸ್ ಸೈಡು ಅಥವಾ ಆಡಿಟಿಂಗ್ ಸೈಡು ತುಂಬ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದೆ. ದಯಮಾಡಿ ಪ್ರೈವೇಟಿಗೆ ಹೋಗಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಪ್ರೈವೇಟೇ ಡೆಫಿನೆಟ್ಲಿ ಸಕ್ಸಸ್ ಕೊಡುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ಹ್ಯಾಪಿ ಯುಗಾದಿ ಗುರುಜಿ. ಉಗಾದಿ ಮುಗೀತಾ? ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಗುರುಜಿ. ಶುಭಾಶಯಗಳು. ಇವತ್ತೇನು ತಿಂದ್ರಿ ಎಕ್ಸ್ಟ್ರಾ? ಹೋಳಿಗೆ. ಇವತ್ತು ಹೋಳಿಗೆನಾ? ಅದೇನೋ ಹೊಸ ತಡಕು ಮಾಡ್ತಾರಲ್ಲ, ಅವೆಲ್ಲ ತಿಂದಿಲ್ಲ. ಹಲೋ, ಅವೆಲ್ಲ ತಿಂದಿಲ್ಲ. ಓಕೆ, ಥ್ಯಾಂಕ್ ಯು. ಸೇಮ್ ಟು ಯು. ಹ್ಯಾಪಿ ಯುಗಾದಿ. ಗುರುಜಿ, ನಾನು ಜಾಬ್ ಸ್ವಿಚ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ಈಗಾಗಲೇ ನಂಗೆ 3 years ಎಕ್ಸ್ಪೀರಿಯನ್ಸ್. ಜಾಬ್ ಸ್ವಿಚ್ ಮಾಡಕ್ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಒಂದು 7 ಕಂಪನೀಸ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಬಟ್ ಎಲ್ಲ ಸೆಕೆಂಡ್ ರೌಂಡ್, ಥರ್ಡ್ ರೌಂಡಿಗೆ ಹೋಗ್ತಾ ಇದೆ, ಸೆಲೆಕ್ಟ್ ಆಗ್ತಾ ಇಲ್ಲ. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಾ? ಇದೆ. ಹೇಳಿ. 25 ಓಕೆ. ಡಿಸೆಂಬರ್ 1998. ಸಮಯ 11:30 PM, ದಾವಣಗೆರೆ. ದಾವಣಗೆರೆ. 25 ಡಿಸೆಂಬರ್ 1998. ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ಮೀನರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಸದ್ಯಕ್ಕೆ ಈಗ ಬುಧ ದೇಶ ನಡೀತಾ ಇದೆ. 2027 ಜನವರೆಗೂ ಶುಕ್ರನಲ್ಲಿ ನಮಗೆ ಜಾಬ್ ಹಾಕೋಣ. ಇದರಲ್ಲಿ 5 ಕಾಂಬಿನೇಷನ್, 8 ಕಾಂಬಿನೇಷನ್ನು, 5 ಬಂದಿಲ್ಲ, 12 ಬಂದಿದೆ, 6 ಬಂದಿದೆ, 4 ಬಂದಿದೆ. 7, 7, 4, 8, 6, 4,
5 ಇದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆಯಲ್ಲ, ಯಾವುದೂ ಅಷ್ಟು ಈಸಿಯಾಗಿ ಸಿಗಲ್ಲ, ಇರೋದ್ರಲ್ಲೇ ಇರಬೇಕು. 5 ಆ್ಯಂಡ್ 9 ಕಾಂಬಿನೇಷನ್ ಬರಬೇಕು. ಚೇಂಜ್ ಆಫ್ ಕರಿಯರ್ಗೆ 5 ಮತ್ತು 9 ಸದ್ಯದ ಪರಿಸ್ಥಿತಿಲಿ ಸ್ವಲ್ಪ ಟಫ್ ಇದೆ. ಮುಂದೆ ಪ್ರೆಸೆಂಟ್ ಕಂಡೀಷನಿಂದ ಮುಂದಿನ ಕಂಡೀಷನ್ಗೆ ಹೋಗಬೇಕು ಅಂದರೆ 5-9 ಕಾಂಬಿನೇಷನ್ ಎಲ್ಲೂ ಕೂಡ ಹಿಟ್ಟಾಗಿಲ್ಲ. 4 ಹಿಟ್ಟಾಗಿದೆ, 8 ಹಿಟ್ಟಾಗಿದೆ. ಓಕೆ, ಮುಂದಿನ ಭುಕ್ತಿ 8. ಇಲ್ಲೆಲ್ಲರೂ 8 ಬಂದಾಗ ಕಂಡೀಷನ್ ಚೇಂಜ್ ಆಗಬೇಕು. ಇಲ್ಲ 6, 4, 7, 4, 6, 4 ಇಲ್ಲ. ಅಂಡರ್ಗ್ರೌಂಡಲ್ಲಿ ಲಿವಿಂಗ್ ದಿ ಕಂಪನಿ 5-8 ಗುರು ಅಂತರ್ಭುಕ್ತಿ. ಸೊ 3 to 4 ಮಂತ್ಸು ಮೈಲ್ಡ್ ಆಗಿರುತ್ತೆ, ಬಟ್ ಡಿಸಿಷನ್ ತೊಗೊಳ್ಳೋದು ತುಂಬ ಸ್ಟ್ರಾಂಗ್ ಇಲ್ಲ. ನೀವು ಅಪ್ಲೈ ಮಾಡ್ಬೋದು, ಬಟ್ ಆದರೆ ಯಾವುದೋ ಒಂದು ಬರುತ್ತೆ, ಡಿಸಿಷನ್ ತೊಗೊಳಕ್ಕೆ ತುಂಬಾ ಕಷ್ಟ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕೆಂದರೆ ಯಾವಾಗಲೂ ಕೂಡ 5-8 ಅನ್ನೋದು ಲಿವಿಂಗ್ ದಿ ಪ್ರೆಸೆಂಟ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಸ್ಟ್ರಾಂಗಾಗಿ ಗುರು ಭುಕ್ತಿಲಿ ಬರುತ್ತೆ, ಇನ್ನು ಸ್ವಲ್ಪ ತಿಂಗಳಲ್ಲೇ ಬರುತ್ತೆ, ವೆಯ್ಟ್ ಮಾಡಿ. ಸೊ ಜಾಬ್ಗೆ ಬದಲಾವಣೆ ಮಾಡ್ಬೋದು, ಬಟ್ ಆದರೆ ಒಂದು 50-50 ಇರುತ್ತೆ ನಿಮ್ಮ ಮನಸ್ಸಲ್ಲಿ. ಒಂದ್ಸರಿ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಬೇಡ ಇಲ್ಲೇ ಇರೋಣ ಅನ್ನಿಸ್ತು ಇರುತ್ತೆ, ಬಟ್ ಆದರೆ ತುಂಬ ಸ್ಟ್ರಾಂಗ್ ಆಗಿಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಉಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ. ಹೊಸ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಂವತ್ಸರದ ಸರ್. ಒಂದು ನಮ್ ಡೇಟ್ ಆಫ್ ಬರ್ತ್ ಹೋಗ್ತೀನಿ ಸರ್. ಹೇಳಿ. 23/8/1962. 1962 ಸಮಯ ಶಿವಮೊಗ್ಗ. ಸಾಯಂಕಾಲ 7:15 ಶಿವಮೊಗ್ಗ. ಶಿವಮೊಗ್ಗ ಸರ್. ಪ್ರಶ್ನೆ ಏನಿದೆ ಸರ್ ಪ್ರಶ್ನೆ ನನ್ನ ಫ್ಯೂಚರ್ ಬಗ್ಗೆ ಹೇಗಿದೆ ಸರ್? ಯಾವ್ದು ಒಳ್ಳೆ? 1962 ನಾವು ಹುಟ್ಟಿದ್ದು. ಹೌದು ಸರ್. 62. ಈಗ ನಿಮ್ಗೆ 63ನೇ ವಯಸ್ಸು. ಏನ್ ಹೌದು ಫ್ಯೂಚರ್ ಸರ್. ನೋಡೋಣ ಇದರಲ್ಲಿ? ಸರ್ 63ನೇ ವಯಸ್ಸಲ್ವಾ ನಿಮ್ಗೆ? ಹೌದು ಸರ್. 63. ವೆರಿ ಗುಡ್. ಹೆಂಗಾಗಿದ್ದೀರಾ? ಬಹಳ ಎನರ್ಜಿ. ಓಕೆ. ಹೆಂಗಾಗಿ ಅದು energy- 63 ಆದ್ಮೇಲೆ ಇನ್ನೂ ಏನು ಫ್ಯೂಚರ್ ನೋಡ್ಬೇಕು ಅಂತ ನನಗೆ. ಇನ್ನು ಫ್ಯೂಚರ್ ಅಂದ್ರೆ ಇನ್ನು ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಸರ್ ಲೈಫ್ ಅಲ್ಲಿ. ಓಕೆ, ಮಾಡ್ತೀರಾ ಬಿಡಿ. ಜನರ ಸಂಪರ್ಕ ಜಾಸ್ತಿ ಇದೆ. 7ನೇ ಮನೆ ತೋರಿಸ್ತಾ ಇದೆ. ಹಾ. ವೃತ್ತಿ 6ನೇ ಮನೆ ಚೆನ್ನಾಗಿದೆ. ಸಂಭಾಷಣೆ, ಸೊ ಓಡಾಡೋದು, ಬಿಸ್ನೆಸ್ಸು, ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಿ ಸರ್. ಸರ್ವಿಸ್ ಅದೃಷ್ಟನೇ ಬರ್ತಾ ಇಲ್ಲ. ಏನ್ ಮಾಡೋದು ಅದೃಷ್ಟ ಅಂದಿಲ್ಲ. ದಯವಿಟ್ಟು ಅದೃಷ್ಟ ಬರ್ಲಿಕ್ಕೆ ಏನ್ ಮಾಡ್ಬೇಕು ಸರ್? ದಯವಿಟ್ಟು ಏನೋ ಸಜೆಷನ್ ಕೊಡಿ ಸರ್. ಅದೃಷ್ಟ. ಹೌದು ಸರ್. ದಯವಿಟ್ಟು ಇದು ಹೊಸ ಸರ್, ಪ್ರಶ್ನೆ ಅದೃಷ್ಟಗೆ ನಿಮ್ಗೆ. ನಾವು ಡಿಫೈನ್ ಮಾಡೋದು ಕಷ್ಟ. 2024 ಜೂನ್ ಇಂದ ನಿಮ್ಗೆ ಬುಧ ಸ್ಟಾರ್ಟ್ ಆಗಿದೆ. ಹೌದು ಸರ್. ಬುಧ ಇದು ಬಟ್ ಆದ್ರೆ ಶನಿಲಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಯಾಕಂದ್ರೆ ಶನಿ ಎಂಡ್ ಅಲ್ಲಿ 5ನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ಶನಿ 19 ವರ್ಷ ಚೆನ್ನಾಗಿರ್ಲಿಲ್ಲ. ಏನೇ ದುಡಿದ್ರು ವಾಶೌಟ್ ಆಗ್ಬಿಟ್ಟಿರುತ್ತೆ ಇದು. ಅಂದ್ರೆ ಏನೇ ಬಂದಿದ್ರು ಕೂಡ ವಾಶೌಟ್. ಆದ್ರೆ ಎಲ್ಲ ಈ ಬುಧ ದಶೆ ಈಗ ಬರೋದೆಲ್ಲ ಉಳಿಯುತ್ತೆ. ಆದ್ರೆ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಬ್ಲೂ ಸ್ವಲ್ಪ ಮೀಡಿಯಂ ಆಗಿ ಕಷ್ಟ ಕೊಡುತ್ತೆ. ಸಿಂಪಲ್ ಸರ್, ಸ್ಟಾರ್ಟ್ ಮಾಡಿ. ಅದೃಷ್ಟ ಬರೋಕ್ಕೆ 6-7 ಯಾವ ಕಾಂಬಿನೇಷನ್ ಅಂತ ನೋಡೋಣ. ಮೊದಲಿಗೆ ಬುಧನಿಗೆ 4 ಮುಖದ್ದು ರುದ್ರಾಕ್ಷಿ ಹಾಕ್ಕೊಳ್ಳಿ. 6-7 ಸೂರ್ಯನ ಒಂದು ಕಾಂಬಿನೇಷನ್ ಬರುತ್ತೆ. ನಿಮಗೆ ನೇಮ್ ಫೇಮ್ ಎಲ್ಲ ಬರುತ್ತೆ. ರಾಜಕೀಯಕ್ಕೆ ಹೋಗ್ಬೋದು ಅನ್ನೋ ಒಂದು ಕಾಂಬಿನೇಷನ್ ಬರುತ್ತೆ. ಅದ್ಭುತವಾಗಿದೆ. ಒಂದು ರೂಬಿ ಹಾಕ್ಕೊಳ್ಳಿ, ಸಕ್ಸಸ್ ಗ್ಯಾರಂಟಿ ಇದೆ. ರೂಬಿ ಹಾಕ್ಕೊಳ್ಳಿ, ಸಕ್ಸಸ್ ಗ್ಯಾರಂಟಿ ಇದೆ. ಅದ್ರ ಜೊತೆಗೆ ಒಂದು ನನ್ನ ಸಜೆಷನ್ನು 4 ಮುಖದ ರುದ್ರಾಕ್ಷಿ ಬೇಡ, 2 ಮುಖದ ರುದ್ರಾಕ್ಷಿ ಹಾಕಿ. 2 ಮುಖದ ರುದ್ರಾಕ್ಷಿ ಸ್ವಲ್ಪ ಸಕ್ಸಸ್ ಇರುತ್ತೆ. ಮುಂದಿನ ಕರೆ ಕೊಡೋಣ. ನಮಸ್ಕಾರ. 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 ಹೇಳಿ. ನಂಗೆ ತುಂಬಾ ಹೊಟ್ಟೆ ಪ್ರಾಬ್ಲಮ್. ಹೊಟ್ಟೆ ತುಂಬಾ ಸಿಕ್ಕಾಪಟ್ಟೆ ಹೊಟ್ಟೆ ನೋವುತ್ತೆ. ಎಷ್ಟು ವಯಸ್ಸು? ವಯಸ್ಸು 71. 71. 71. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? 1ರಿಂದ 249 ಒಂದು ಸಂಖ್ಯೆ ಹೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಸಂಖ್ಯೆ 29. 29. ಓಕೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತೀರಾ ಇಲ್ವಾ? ಊಟ ಸೇರಲ್ಲ, ಸೇರ್ಸ್ಕೊಂಡು ತಿಂತೀನಿ ಅಷ್ಟೇ ಬಲವಂತವಾಗಿ. ಅಂದ್ರೆ ಊಟ ಏನ್ ತಿಂದ್ರು ಸೇರಲ್ಲ, ಹೊಟ್ಟೆ ಹಸಿವಾಗಲ್ಲ. ನೋವುತ್ತಾ? ಹೊಟ್ಟೆ ನೋವು. 6ನೇ ಮನೆ ಹೆಲ್ತ್. ಓಕೆ. ರಾಹು 11ನೇ ಮನೆ ರೆಟ್ರೋಗ್ರೇಡ್. 1ನೇ ಮನೆ 8ನೇ ಮನೆ 11ನೇ ಮನೆ. ಫ್ರೂಟಲ್ಲಿ 8 11 ಇದೆ. 1 11 11. 5ನೇ ಮನೆ 9ನೇ ಮನೆ ಇಲ್ಲ. 11ನೇ ಮನೆ ಲಾಭ. ನಿಮ್ಮ ದೇಹಕ್ಕೇನು ಎಫೆಕ್ಟ್ ಮಾಡಲ್ಲ. 11ನೇ ಮನೆ ಏನು ಎಫೆಕ್ಟ್ ಮಾಡಲ್ಲ. ಬಟ್ ರೆಟ್ರೋಗ್ರೇಡ್ ಇದ್ದಾಗ ಏನಾಗುತ್ತೆ, ಏನೇ ಟ್ಯಾಬ್ಲೆಟ್ ತೊಗೊಂಡ್ರು ಎಫೆಕ್ಟ್ ಕಮ್ಮಿ.
ಈ ರೆಟ್ರೋಗ್ರೇಡ್ ಬಂದರೆ 11 ಅಂತಿದ್ರು ಏನೇ ಚಿಕಿತ್ಸೆ ಪಡ್ಕೊಂಡ್ರೂ ಕೂಡ ರೆಟ್ರೋಗ್ರೇಡ್ ವರ್ಕ್ ಮಾಡಲ್ಲ. ಸೊ ಮೊದಲು ರಾಹುಗೆ ನಾವು ಸ್ವಲ್ಪ ತಯಾರಿ ಮಾಡಬೇಕು. ಮತ್ತು 1ನೇ ಮನೆ, 8ನೇ ಮನೆ, 11ನೇ ಮನೆ, ಇದು ಹೆಲ್ತ್ ವಿಚಾರದಲ್ಲಿ 1 ಅಂದರೆ ಸೆಲ್ಫು, 8 ಅಂದರೆ ಕ್ರೋನಿಕ್ಕು, ಅದ್ರಲ್ಲಿ ಸ್ವಲ್ಪ ಲೈಟಾಗಿ ಲಾಭ ಇದೆ. ಸೊ ಈ ವಿಚಾರದಿಂದ ನಾವು 1ಇಂದ ನಾವು 11ಗೆ ಹೋಗ್ತೀವಿ. 11 ಲಾಭಕಾರಿಯಾಗಿರುತ್ತೆ, ಏನು ತೊಗೊಂಡ್ರು ಟ್ರೀಟ್ಮೆಂಟ್ ಕೊಡುತ್ತೆ. ಬಟ್ ರೆಟ್ರೋಗ್ರೇಡ್ ಆದರೆ ಟ್ರೀಟ್ಮೆಂಟು ಸಫಲತೆ ಹೊಂದಲ್ಲ, ಫೇಲ್ಡ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಫಸ್ಟ್ ಅದಕ್ಕೆ ನಾವು ರಾಹುಗೆ ನಿವಾಳಿಸ್ಬಿಟ್ಟು, ನೀವು ಮೂಲಂಗಿಯನ್ನು ನಿವಾಳಿಸ್ಬಿಟ್ಟು ದಯಮಾಡಿ ಬಡವರಿಗೆ ಕೊಡಿ, ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಇದರಲ್ಲಿ 5ನೇ ಮನೆ ಯಾವುದು ಸ್ಟ್ರಾಂಗ್ ಇದೆ ಅಂತ ನೋಡ್ತೀವಿ. 5 ಇರ್ತಕ್ಕಂಥ ಗ್ರಹನ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಬೇಕು ಹೆಲ್ತ್ರಲ್ಲಿ. ಮತ್ತು 9ನೇ ಮನೆ ಇಲ್ಲಿ 11, 2, 5 ಇದು ತುಂಬ ಚೆನ್ನಾಗಿದೆ. ಕೇತು 5ರಲ್ಲಿದೆ, ಬಟ್ ದೇರ್ ಇಸ್ ನೋ ಪವರ್, 0 ಪವರ್ ಇದೆ. ಸೊ ಹಾಗೆ ಇನ್ಯಾವುದಾದ್ರು ಹುಡ್ಕೋಣ ಅಂತಂದರೆ ರಾಹು ಅಂತರ್ಭುಕ್ತಿ 2. ಸೊ ಬುಧ ಮತ್ತು ಇದು ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಗುರುಜಿ, ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯ. ನಮಸ್ಕಾರ ಗುರುಜಿ. ಏನಿವತ್ತೆಲ್ಲ ಓಕೆ ಆಯಿತು. ಎಲ್ಲರಿಗೂ ನಾನು ಫಸ್ಟ್ ಹೇಳಿದ್ನಾ ಲಾಸ್ಟ್ ಹೇಳಿದ್ನಾ? ಹಾಂ ಆಯ್ತು, ಓಕೆ, ಥ್ಯಾಂಕ್ ಯು ಮೇಡಮ್. ನಿಮಗೂ ಗುರುಜಿ, ಅದೇನು ಕೇಳ್ಬೇಕಾಯ್ತು, ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಯಾಕೋ ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಸ್ವಲ್ಪ. ಗುರುಜಿ, ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ ಗುರುಜಿ. ನಮ್ಮ ಮಗಳು ಮದುವೆ ಬಗ್ಗೆ ಕೇಳಬೇಕಿತ್ತು. ನಂಬರ್ ಹೇಳಿ. 1 to 249. 42 ಗುರುಜಿ. 42 ಮ್ಯಾರೇಜ್ ಬಗ್ಗೆ ನೋಡೋಣ. 7ನೇ ಕಸ್ಬು ಏನು ಹೇಳುತ್ತೆ ಅಂತ ನೋಡೋಣ. 7ನೇ ಕಸ್ಬು 4. ಸ್ವಲ್ಪ ನೀವು ಮಾತುಕತೆ ಮಾಡಿಕೊಂಡು ಮ್ಯಾರೇಜ್ ಅಂತ ಬಂದಾಗ 4 ಬಂದಿದೆ. ಮ್ಯಾರೇಜ್ ಸ್ವಲ್ಪ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮಾತುಕತೆಯಾಗಿ ಮದುವೆವರೆಗೂ ಬಂದು ಕಟ್ಟಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಭಾಳಷ್ಟು ಕೇರ್ಫುಲ್ ಆಗಿರಿ. ಅಷ್ಟು ಚೆನ್ನಾಗಿ ಬಂದಿಲ್ಲ ಇದು ಸ್ಕ್ರಿಪ್ಟು. ಮ್ಯಾರೇಜ್ ಅನ್ನೋ ಸ್ಕ್ರಿಪ್ಟು 4ನೇ ಮನೆ ತೋರಿಸ್ತಾ ಇದೆ. ಅದಾದಮೇಲೆ 10 ಈಗೋ ಕ್ಲಾಶಸ್ಸು, ಅಂಡರ್ಗ್ರೌಂಡಲ್ಲಿ 4 ಇದೆ, ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು. ಆಮೇಲೆ ಬಿಡುಗಡೆ ಸದ್ಯದ ಪರಿಸ್ಥಿತಿಲಿ ಚೆನ್ನಾಗಿ ಇಲ್ಲ. ಮುಂದೆ ದಶಾಭುಕ್ತಿ ನೋಡೋಣ ಯಾವ್ದು ಬರುತ್ತೆ ಅಂತ. 2037 ಶುಕ್ರನೇ ಇದೆ. ಶುಕ್ರನೂ ಕೂಡ 10. ಸ್ವಲ್ಪ ವೈವಾಹಿಕ ಜೀವನ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಮಾತಾಡಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಜಾತಕದ ಮಿಲನ ಅಥವಾ ಆ ಮಿಲನ ಈ ಮಿಲನ ಅಲ್ಲ. ಬೋತ್ ಹ್ಯಾವ್ ಟು ಟಾಕ್ ವಿತ್ ಈಚ್ ಅದರ್. ಮತ್ತು ಲಾಂಗ್ ಟರ್ಮಲ್ಲಿ ಇರ್ತೀವಿ ಅಂತ ಹೇಳಿ ಆತ್ಮ ಸ್ಥೈರ್ಯನ ಜಾಸ್ತಿ ಮಾಡ್ಕೋಬೇಕು. ಈ ಪ್ರಶ್ನಾಶಾಸ್ತ್ರದಲ್ಲಿ ಕಮ್ ವಾಟ್ ಮೇ ವಿ ವಿಲ್ ಬಿ ಟುಗೆದರ್ ಅನ್ನೋದು ಇಲ್ಲಿರಬೇಕು. ಎಲ್ಲ ಈಗೋ ಕ್ಲಾಶಸ್ಸು ಎಲ್ಲನೂ ಕೂಡ ನೆಗೆಟಿವ್ ಇದೆ. ಸ್ವಲ್ಪ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಬೆಸ್ಟ್ ಏನು ಅಂತಂದರೆ ಅವರಿಬ್ಬರು ಚೆನ್ನಾಗಿ ಮಾತಾಡಿ ಅವ್ರು ಒಪ್ಕೊಂಡು, ಸೊ ಏನೇ ಬಂದರೂ ಕೂಡ, ಯಾವುದೇ ಒಂದು ವಿಚಾರ ಬಂದರೂ ಕೂಡ ವಿ ವಿಲ್ ನಾಟ್ ಲೀವ್ ಹ್ಯಾಂಡ್ ಅಂತ ಹೇಳಿ ಮಾಡಿದ್ರೆ ಮಾತ್ರ ಇದಾಗುತ್ತೆ. ಇಲ್ಲಾಂದರೆ ಈಸಿಯಾಗಿ ಇದು ಮದುವೆ ಮಾಡ್ಕೊಂಡಿದ ತಕ್ಷಣ ಇಮಿಡಿಯೇಟಾಗಿ ಮದುವೆ ಏನೋ ಆಗುತ್ತೆ. ಯಾಕಂದರೆ ಅಲ್ಲಿ 7 or 2 ಎಲ್ಲೋ ಒಂದು ಕಡೆ ಬರುತ್ತೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಬಟ್ ಆದರೆ ಮ್ಯಾರೇಜ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು.